ಕೊನೆಗೆ ಗೆದ್ದೋದವ್ರಿಗೆ ಒಂದು ಪ್ರೈಸ್ ಇಡಿ ಅಂತ ಹೇಳಿದ್ವಿ. ಅಲ್ಲಿ ಇಟ್ಟಿದ್ದೇನಲ್ಲ ಕ್ಯಾಮರಾ, ಅಲ್ಲ ಅದೇ ಇರ್ತದೆ. ನಾಳೆ ಬಟ್ ಈ ರೀತಿ ಅನೌನ್ಸ್ ಮಾಡಲ್ಲ. ಈಗ ಬೆಳಿಗ್ಗೆ ಬಂದು ಕೂತ್ತೀವಿ, ಈಗ ನಾವು ಸಂಜೆ ಆ ಸಿಸ್ಟಮ್ ಈಗ ಅಳವಡಿಸಷ್ಟೇ. ನಾಳೆ ಕಂಪ್ಲೀಟ್ ಕಂಪ್ಯೂಟರ್ ಪಟ್ಟಿ ಸಿಗ್ತದೆ, ಯಾವ ದಿವಸ ಯಾರು ಲಾಸ್ಟ್ ಇದ್ದಾರೆ ಅಂತೇಳಿ. ಅದಕ್ಕೆ ಸಿಂಗಮ ಹೇಳ್ತೇವೆ. ಮತ್ತೆ ಈಗ ಇನ್ನು 2 ಸಲ ನಾವು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಲಾಂಬನ್ ಇರುವಂತ ಕಪ್ ಅಂಡ್ ಸಾಸರ್ ಕೊಟ್ಟಿವೆ. ಒಮ್ಮೆ ಬಂದ 20 ಸಲ ಬಂದು 20. ಈ ಸಲ ಅದು ಯಾಕೆ ತಕೊಂಡವರಿಗೆ ಮತ್ತೆ ಬೋರ್ ಆಗ್ತದೆ. ಈ ಸಲ ನಾವು ಪ್ಲೇಟ್ ಮಾಡಿದ್ದೇವೆ ಚೆನ್ನಾಗಿರುವಂತ. ನಾವು ಈ ಸರ್ಕಾರದಲ್ಲಿ ಅದೊಂದನ್ನೇ ನಂಬ್ಕೊಂಡಿರೋದು. ಈಗ ಬೇರೆ ಏನೇನು ಸಿಗಲ್ಲ ಅಂತ ಕನ್ಫರ್ಮ್ ಆಗಿದ್ರಿಂದ ಒಂದು ಕಪ್ಪು ಒಂದು ಲೋಟ ಅದೇ ನಮಗೆ ದೊಡ್ಡ ಈ 1 ವರ್ಷದಲ್ಲಿ ಸರ್ಕಾರ ನಮಗೆ. ಸುನೇ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಬಜೆಟ್ ಬಂದಿದೆ, ಇಡೀ ರಾಜ್ಯಕ್ಕೆಲ್ಲ ಪೂರ್ತಿ ಸಂಪೂರ್ಣವಾಗಿ ಇಡೀ ಅಪೋಸಿಷನ್ ಎಲ್ರಿಗೂ ತೃಪ್ತಿ ಆಗೋ ತರ ಸರ್ಕಾರ ನಡೆಸಿದ್ರು ಅವರು. ಈಗ ಪಾಪ ಅವ್ರಿಗೆ ಬಹಳ ನೋವಾಗಿದೆ. ಅಭಿನಂದಿಸ್ತಾರೆ. ಈಗ ನೋವೆಲ್ಲೂ ಆಗಿಲ್ಲ ನಮ್ಗೆ. ಸುನೀಲ್ ಅವರು ದೊಡ್ಡ ಚಂಪು ಕೊಟ್ಟಿದ್ರು, ನಾವು ಕಪ್ಪು ಲೋಟ ಕೊಟ್ಟಿದ್ದೀವಿ. ಅಷ್ಟೇ ವ್ಯತ್ಯಾಸ. ಈಗ ಪ್ಲೇಟ್ ಕೊಡ್ತೀರಾ, ಮುಂದೆ ಚಮಚಗಳು ಕೊಡಬೇಡಿ. ಈಗ ಕೇಂದ್ರ ಸರ್ಕಾರ ಚಂಪ್ ಕೊಟ್ಟಿದೆ ಅಂತಾರೆ. ರೆಡ್ಡಿ ಅವರೇ, 1 ಸೆಕೆಂಡ್. ಈಗ ಸುನಿಲ್ ಅವರೇ, ನಾನಿಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಮಾತ್ರ ಅಲ್ಲ, ನಿಮ್ಗೂ ಕೂಡ ಇಬ್ರು ಸೇರಿಕೊಂಡು ನಾನು ಆಗೋದು. ಆದಾಗ ನಾನೇನಾದ್ರು ಕೊಟ್ರೆ ಅದು ಅವ್ರು ಮಾತ್ರ, ನಿಮ್ಮನ್ನು ಸೇರಿಸೇ ಕೊಡುವಂತ ವಿಚಾರ ಇರುವಂತದ್ದು ಒಂದು. ಈಗ ಕ್ವಶನ್ ಅವರ್ ಮತ್ತೆ ಇದನ್ನ ತಾವು ಕೊಟ್ಟಿದ್ದೀರಿ. ಫಸ್ಟ್ ಕ್ವಶನ್ ಅವರ್ ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಕಳೆದ 1 ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಪ್ರತಿದಿನ ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಇದೊಂದು ಬದಿಗೋತಿ ತಗೊಳ್ಳಿ, ಯಾಕೆಂದ್ರೆ ಅದನ್ನು ಬದಿಗೋತಿ ವಿಷಯ ಇದು ನೋಡಿ, ನಿಮ್ಗೂ ಗೊತ್ತಿದೆ. ಪ್ರತಿನಿತ್ಯ